ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪರವಾಗಿ ನಿನ್ನೆ ಒಂದು ಶಾಸಕರ ತಂಡ ಹೋಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ? ಇಲ್ಲ ನೋಡಿ, ಮಾತುಕತೆ ಆಗಿತ್ತಾ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಏನಾಗಿದೆ ಅಂತ ಹೇಳಿ ನಮ್ಮ ಹತ್ರ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ನಾವು ಆಮೇಲೆ ಅದನ್ನ ತಿಳ್ಕೊಳ್ಳೋಷ್ಟು ದೊಡ್ಡವರಲ್ಲ ನಾವು ಪಕ್ಷದಲ್ಲಿ ತುಂಬ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಅವರು ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ. ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಂಡವ್ರು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರು ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ, ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರು ಅಂತ ಯಾಕೆ ಅನ್ಕೋತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶುವಲ್ ಆಗಿ ಹೋಗ್ತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ವಿಚಾರಗಳಿರ್ತವೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಥವಾ ಇದನ್ನು ಚರ್ಚೆ ಮಾಡಿರ್ಬೋದೇನೋ, ಏನೋ ಅಂದರೆ ವಿರುದ್ಧವಾಗಿ ಅಂತಲ್ಲ, ಯಾರೋ ವಿರುದ್ಧವಾಗಿ ಚರ್ಚೆ ಮಾಡಿದಲ್ಲ. ಏನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ ಏನೋ ಅಂತ ಕೇಳಿ ಹೋಗಿರ್ಬೋದೇನೋ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರು ಯಾರನ್ನೂ ಕೂಡ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿಲ್ಲ, ನನಗೆ ಗೊತ್ತಿರಂಗೆ. ಪರವಾಗಿ ನಿನ್ನೆ ಒಂದು ಶಾಸಕರ ತಂಡ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಿ? ಇಲ್ಲ ನೋಡಿ, ಮಾತುಕತೆ ಆಗಿತ್ತಾ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಏನಾಗಿದೆ ಅಂತ ಹೇಳಿ ನಮ್ಮ ಹತ್ರ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ನಾವು ಆಮೇಲೆ ಅದನ್ನ ತಿಳ್ಕೊಳ್ಳೋಷ್ಟು ದೊಡ್ಡವರಲ್ಲ ನಾವು ಪಕ್ಷದಲ್ಲಿ ತುಂಬ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಅವರು ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ. ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, ಡಿ.ಕೆ. ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಂಡವ್ರು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರು ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ, ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರು ಅಂತ ಯಾಕೆ ಅನ್ಕೋತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶುವಲ್ ಆಗಿ ಹೋಗ್ತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ವಿಚಾರಗಳಿರ್ತವೆ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಥವಾ ಇದನ್ನು ಚರ್ಚೆ ಮಾಡಿರ್ಬೋದೇನೋ, ಏನೋ ಅಂದರೆ ವಿರುದ್ಧವಾಗಿ ಅಂತಲ್ಲ, ಯಾರೋ ವಿರುದ್ಧವಾಗಿ ಚರ್ಚೆ ಮಾಡಿದಲ್ಲ. ಏನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ ಏನೋ ಅಂತ ಕೇಳಿ ಹೋಗಿರ್ಬೋದೇನೋ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರು ಯಾರನ್ನೂ ಕೂಡ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿಲ್ಲ, ನನಗೆ ಗೊತ್ತಿರಂಗೆ. ಡಿ.ಕೆ. ಸುರೇಶ್ ಅವರು ಮಾತಾಡಿದ್ದಾರೆ, ಕೊಟ್ಟು ಮಾತಿಗೆ ತಪ್ಪದಿಲ್ಲ ಸಿದ್ದರಾಮಯ್ಯ ಅವರು, ಹಿಂದಿಯೂ ತಪ್ಪಿಲ್ಲ ಮುಂದೂ ತಪ್ಪಲ್ಲ ಅಂತ. ಇದನ್ನ ನೀವು ಹೆಂಗ್ ನೋಡ್ತೀರಿ ಸರ್? ಏನು ಇದು ಹಿಂದೆ ವಚನ ಭ್ರಷ್ಟತೆಯ ಕಾರಣಕ್ಕೆ ಸರ್ಕಾರ ಬಿದ್ದೋಗಿದ್ದು, ಪಕ್ಷ ಉರುಳೋಗಿದ್ದು, ನೀವು ಅದನ್ನು ನೀವು ಸುರೇಶ್ ಅಣ್ಣನೇ ಕೇಳಬೇಕು. ನೀವು ನಾನು ಕೇಳಿದ್ರೆ ನೀವು ಸುರೇಶ್ ಅಣ್ಣ ಹೆಂಗೆ ಮಾತಾಡೋರು ಅಂತ ಇಲ್ಲ ಇರ್ಬೋದು. ಆ ಥರನೂ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಅದೇ ಥರ ನಡ್ಕೊಂಡು ಬಂದಿದ್ದಾರೆ. ಬಟ್ ಸುರೇಶ್ ಅಣ್ಣ ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ ನನಗೆ. ಗೋಡೆ ಮಧ್ಯೆ ಆಗಿರುವಂಥ ಮಾತುಕತೆಗೆ ನಾನೇ ಸಾಕ್ಷಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಅಲ್ಲ, ಅದು ಇರ್ಬೋದು. ನಾನು ಹೇಳಿಲ್ವಾ, ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ ನಾವು. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ, ಏನೇನು ಚರ್ಚೆ ಮಾಡೋರು. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು, ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀವಿ.